ಒಂದು ದೊಡ್ಡದಾದಂತಹ ಅರಣ್ಯಕ್ಕೆ ಸಿಂಹ ರಾಜ ಎಂದು ಕರೆಸಿಕೊಳ್ಳುತ್ತದೆ. ಆ ಅರಣ್ಯದಲ್ಲಿ ಒಂದು ಸಿಂಹ ಓಡಾಡ್ತಾ ಇತ್ತು. ಅದರ ದಾರಿಯಲ್ಲಿ ಒಂದು ಮೇಕೆ ತನ್ನ ಮನೆಗೆ ಹೋಗುವುದಕ್ಕಾಗಿ ನಿಧಾನವಾಗಿ ಬರ್ತಾ ಇತ್ತು. ಸಿಂಹಕ್ಕೆ ಭಾಳ ಖುಷಿಯಾಯಿತು, ಸಂತೋಷವಾಯಿತು. ಓಹೋ, ತನಗೆ ಹಸಿವಾಗಿತ್ತು, ಆಹಾರ ಆಯಿತು ಇವತ್ತು ಅಂಥೇಳಿ ಹೋಗಿ ಆ ಮೇಕೆಯನ್ನು ನಿಲ್ಲಿಸ್ತದೆ. ನಿಲ್ಲು, ಮುಂದೆ ಹೋಗಬೇಡ, ನನಗೆ ತುಂಬ ಹಸಿವೆಯಾಗಿದೆ, ನಿನ್ನನ್ನು ತುಂಡು ತುಂಡು ಮಾಡಿ ಈಗ ತಿಂತೇನೆ ನಾನು. ಆಗ ಮೇಕೆ ಬೇಸರಗೊಳ್ಳಲಿಲ್ಲ, ಹೇಳಿತು, ಸಿಂಹರಾಜ, ಒಂದು ಮಾತು ನಡೆಸಿಕೊಡು ನನಗೆ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ನನ್ನ ಮನೆ ಇದೆ. 2 ಮಕ್ಕಳು ನನಗಾಗಿ ಕಾಯ್ತಾ ಇವೆ. ಹಾಲನ್ನು ಕೊಟ್ಟು ಉಳಿದ ಮೇಕೆಗಳಲ್ಲಿ ನಾನು ಇನ್ನು ಬರುವುದಿಲ್ಲ, ನನ್ನ ಮಕ್ಕಳನ್ನು ನೋಡಿಕೊಳ್ಳಿ ಎಂಬುದಾಗಿ ಹೇಳಿ ಮಕ್ಕಳನ್ನು ಸಂತೈಸಿ ಕೂಡಲೇ ಬರ್ತೇನೆ ನಾನು. ನೀನಿದ್ದಲ್ಲಿ ಆಗ ನೀನು ನನ್ನನ್ನು ತಿನ್ನಬಹುದು. ಸುಳ್ಳು ಹೇಳಿ ತಪ್ಪಿಸಿಕೊಳ್ಬೇಡ ನೀನು ಎಂಬುದಾಗಿ ಸಿಂಹ ಗದರಿಸಿತು. ನೋಡು, ಇಲ್ಲೇ ನಿಲ್ಲು ನೀನು, ಇಲ್ಲವಾದರೆ ನನ್ನ ಮನೆಯೇನು ದೂರಲ್ಲ, ಎಲ್ಲರನ್ನೂ ತಿಂದುಬಿಡ್ತೀಯಲ್ಲ ನೀನು. ಆಗ ಸಿಂಹಕ್ಕೆ ಹೌದೆನಿಸಿತು, ಇಲ್ಲೇ ಇರ್ತೇನೆ, ಹೋಗಿ ಬಾ. ಮೇಕೆ ಮನೆ ಕಡೆ ಹೊರಟಿತು. ಅಷ್ಟರಲ್ಲಿ ಒಂದು ಸಾಕಿದಂತಹ ನಾಯಿ, ಅದು ಎಲ್ಲೋ ಹಳ್ಳಿಯಲ್ಲಿ ಸಾಕಿದ ನಾಯಿ ಬಂತು. ಓಡಲಿಲ್ಲ, ಅದು ನೇರವಾಗಿ ಬರ್ತಾ ಇದ್ದ ಹಾಗೆ ಸಿಂಹ ಠಣ್ಣನೆ ಜಿಗಿದು ನಾಯಿಯ ಮುಂದೆ ನಿಂತುಕೊಳ್ತು. ನಿನಗೂ ಗೊತ್ತಾಗೋದಿಲ್ವೇನೋ, ನಾನು ಸಿಂಹ, ಅರಣ್ಯಕ್ಕೆ ರಾಜ, ನನಗೆ ಹಸಿವಾಗಿದೆ, ನಿನ್ನನ್ನು ತಿಂತೇನೆ ಈಗ. ಆಗ ನಾಯಿ ಹೇಳಿತು, ಸಿಂಹರಾಜ, ನೀನು ತಿಂದರೆ ನನಗೆ ತುಂಬ ಸಂತೋಷವೇ, ಯಾಕೆಂದರೆ ನನ್ನ ಈ ಬರಡು ಜೀವ ಶರೀರ ಒಬ್ಬನ ಹಸಿವನ್ನು ಹಿಂಗಿಸುವುದಕ್ಕೆ ಆಯ್ತಲ್ಲ ಅಂತ ಸಂತೋಷ ಪಡ್ತೇನೆ. ಆದರೆ ಸ್ವಲ್ಪ ಸಮಯಾವಕಾಶ ಕೊಡು. ಮನೆಯಲ್ಲಿ ಒಂದು ಮಗು ನನಗಾಗಿ ಎದುರು ನೋಡ್ತಾ ಇರ್ತದೆ. ಅಲ್ಲದೆ ನನ್ನ ಸಾಕಿದಂತಹ ಯಜಮಾನ ನನ್ನ ಭರವಸೆಯಿಂದ ನೋಡ್ಕೊಳ್ತಾ ಇದ್ದವನು, ಅವನು ಕಾಯ್ತಾ ಇರ್ತಾನೆ. ಅವರಿಗೆಲ್ಲ ತಿಳಿಸಿ ಕೂಡಲೇ ಬರ್ತೇನೆ. ಓಹೋ, ನೀನು ಬರೋವನ ತಪ್ಪಿಸಿಕೊಳ್ಳುವುದಕ್ಕೆ ಒಂದು ದಾರಿ ನಿನಗೆ. ಇಲ್ಲ ರಾಜ, ತಪ್ಪಿಸಿಕೊಂಡು ನಾನು ಯಾಕೆ ಸುಳ್ಳುಗಾರನಾಗಲಿ? ನೋಡು, ನನ್ನ ಮಾತನ್ನು ಕೇಳು. ಒಂದು ವೇಳೆ ನಾನು ಬರಲಿಲ್ಲ ಆದರೆ ಇಲ್ಲೇ ಸಮೀಪದಲ್ಲೇ ನನ್ನ ಮನೆ ಉಂಟಲ್ಲ, ನಮ್ಮೆಲ್ಲರನ್ನೂ ತಿಂದುಬಿಡು ನೀನು. ಆಗಲೂ ಸಿಂಹಕ್ಕೆ ಧೈರ್ಯ ಬಂತು. ಅದು ಇಬ್ಬರೂ ಬರುವುದನ್ನು ಕಾಯ್ತಾ ನಿಂತುಕೊಳ್ತು. ನಾಯಿನು ತನ್ನ ಮನೆಗೆ ಹೋಯಿತು. ಹೇಳಿದ ಹಾಗೆ ನಾಯಿ ಮತ್ತು ಮೇಕೆ ಇಬ್ಬರೂ ಅರಣ್ಯಕ್ಕೆ ಬಂದು ಹೇಳಿದವು ಸಿಂಹಕ್ಕೆ, ಸಿಂಹರಾಜ, ಇದೋ ನೋಡು, ನಿನಗೆ ಹೇಳಿದ ಮಾತಿನಂತೆ ಬಂದಿದ್ದೇವೆ ನಾವು. ಈಗ ನೀನು ನಮ್ಮನ್ನು ಯಥೇಚ್ಛವಾಗಿ ನಿನಗೆ ಸುಖವಾಗುವ ಹಾಗೆ ತಿನ್ನಬಹುದು. ಈಗ ನಿನ್ನನ್ನು ತಡೆಯುವವರು ಯಾರಿಲ್ಲ. ಏನೋ ನಿಮಗೆ ಹೆದರಿಕೆ ಆಗಲಿಲ್ವೋ? ಸಿಂಹರಾಜ, ಮಕ್ಕಳಿಗೆ ಎಚ್ಚರಿಕೆ ಕೊಟ್ಟು ಬಂದೇವೆ, ಹೇಳಿ ಬಂದಾಯಿತು, ಯಜಮಾನನಿಗೆ ಹೇಳಿ ಆಯಿತು. ಇನ್ನು ನಮಗೆ ಇಂದಲ್ಲ ನಾಳೆ ಹೋಗುವಂತಹ ಜೀವ. ನಿನ್ನಂಥ ಒಬ್ಬ ರಾಜನಿಗೆ ಹಸಿವು ಹಿಂಗಿಸುವುದಕ್ಕಾಗಿ ನಮ್ಮ ಜೀವ ಹೋದರೆ ಕೊನೆಯ ಕ್ಷಣದಲ್ಲೂ ನಮ್ಮ ಜೀವ ಒಬ್ಬರಿಗೆ ಉಪಕಾರ ಮಾಡಿದಂತೆ ಆಯ್ತಲ್ಲ ಎಂಬುದಾಗಿ ಅವರು ಹೇಳ್ತವೆ. ತಿನ್ನು ಎಂಬುದಾಗಿ ಸಿಂಹಕ್ಕೆ ಹೇಳಿದರು. ಆಗ ಸಿಂಹಕ್ಕೆ
ನಾಚಿಕೆಯಾಗಿ ಹೋಯಿತು. ಇಬ್ಬರಿಗೂ ಕೈ ಮುಗಿದು ಹೇಳಿತು, ನಾನು ಹೌದು ರಾಜ, ಆದರೆ ನನಗೆ ನಿಮ್ಮಂತಹ ಹೃದಯ ದೇವರು ಕೊಡಲಿಲ್ವಲ್ಲ. ನಿಮ್ಮನ್ನು ತಿಂದು ನನ್ನ ಹೊಟ್ಟೆ ತುಂಬಿಸುವುದಕ್ಕೆ ನೋಡ್ತಾ ಇದ್ದೇನೆ. ನಾನು ಖಂಡಿತ ನಿಮ್ಮನ್ನು ತಿನ್ನುವುದಿಲ್ಲ. ನಾನೂ ಕೂಡ ನಿಮ್ಮ ಹಾಗೆ ಬದುಕಿನಲ್ಲಿ ಏನಾದರೂ ಸಾಧನೆ ಮಾಡುವುದಕ್ಕೆ ಹೋಗ್ತೇನೆ. ನಿಮ್ಮ ಒಂದು ಅಸತ್ಯದ ನುಡಿ ಕೊಟ್ಟ ಭರವಸೆಯನ್ನು ಈಡೇರಿಸಿದ ನಿಮ್ಮ ದಾರಿ ನನಗೆ ಮಾರ್ಗದರ್ಶನವಾಯಿತು, ಜೀವನದಲ್ಲಿ ಪಾಠ ಆಯಿತು ಎಂದು ಹೇಳಿ ಅವರಿಗೆ ಕೈ ಮುಗಿದು ತನ್ನ ಪಾಡಿಗೆ ತಾನು ನಿಧಾನವಾಗಿ ದಟ್ಟ ಅರಣ್ಯದ ಒಳಗೆ ಸೇರಿಕೊಂಡು ಬಿಡಿತು. ಇದು ನಮಗೆ ಒಂದು ಕತೆ. ನಮ್ಮ ಜೀವನದ ಸಾರ್ಥಕ ಆಗೋದ್ರ ಬಗ್ಗೆ ನಾವು ಬದುಕಬೇಕು. ಒಂದು, ಯಾರಿಗೂ ಸುಳ್ಳು ಹೇಳಬಾರ್ದು, ಸತ್ಯವನ್ನು ನುಡಿಯಬೇಕು. ಅದಕ್ಕೆ ಇರುವಷ್ಟು ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ನಾಲಿಗೆ ಬಂದ ಹಾಗೆ ಸುಳ್ಳು ಹೇಳುವುದು, ನಮಗೆ ಉಪಯೋಗ ಆಗ್ತದಂತೆ ಎಂಥ ಮಾತನ್ನೂ ಆಡುವುದು ಸರಿಯಲ್ಲ. ನಾವು ಮನುಷ್ಯರು ಎಂಬ ಭಾವನೆ ಇರಬೇಕು. ಪ್ರಾಣಿಗಳಲ್ಲಿಯೇ ಇಂತಹ ಬುದ್ಧಿ ಇದೆ ಅಂತಾದರೆ ನಮ್ಮಲ್ಲಿ ಅತ್ಯುನ್ನತವಾದಂತಹ ಮೌಲ್ಯಗಳು ಇರಬೇಕು, ಜೀವನದ ಆದರ್ಶಗಳಿರಬೇಕು. ಆಗ ನಾವು ಅತ್ಯಂತ ಉನ್ನತ ಮಟ್ಟದ ವ್ಯಕ್ತಿಗಳಾಗ್ತೇವೆ ಎಂದು ಹೇಳ್ತಾ, ನಮ್ಮ ಮಕ್ಕಳೆಲ್ಲರೂ ಅತ್ಯಂತ ಉನ್ನತವಾದಂತಹ ನೀತಿಯನ್ನು ತಿಳಿದುಕೊಳ್ಳಲಿ, ಪಾಲಿಸಲಿ, ಪ್ರಯತ್ನ ಮಾಡಲಿ ಎಂದು ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.